ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳದ ಆಶ್ರಯದಲ್ಲಿ ಅಸ್ತಿತ್ವವನ್ನು ಪಡ್ಕೊಂಡಿರುವ ಪುಸ್ತಕ ಮನೆಯ ಪ್ರಾಯೋಜಕತ್ವದಲ್ಲಿ ಇವತ್ತು 20 ಮಂದಿ ಲೇಖಕರ 22 ಪುಸ್ತಕಗಳ ಬಿಡುಗಡೆಯಾಗುವ ಅತ್ಯಂತ ಮಹತ್ವದ ಮತ್ತು ಬಹಳ ಸುಂದರವಾದ ಹೃದಯಸ್ಪರ್ಶಿಯಾದ ಈ ಸಮಾರಂಭದಲ್ಲಿ ಭಾಗವಹಿಸಿ, ಒಂದು ಅರ್ಥದಲ್ಲಿ ನಾನು ಪದ ಬಳಸ್ತೇನೆ, ಸೌಂದರ್ಯವರ್ಧಕ ಎಂಬ ಹಾಗೆ ಇರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ವೇದಿಕೆಯಲ್ಲೆಲ್ಲ ಗಣ್ಯಾತಿಥಿಗಳೇ ಮತ್ತು ಸಪ್ತರ್ಷಿಗಳೇ. ಹಾಗಾಗಿ ನಾನು ಬಹಳ ಜಾಗ್ರತೆಯಿಂದ ಮಾತಾಡಬೇಕು. ನಾನೀಗ ಒಂದು 15-20 ನಿಮಿಷದ ಒಳಗಾಗಿ ಒಂದು 2-3 ಸಂಗತಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಈ ಅವಕಾಶವನ್ನು ನಾನು ಬಳಸಿಕೊಳ್ತಾ ಇದ್ದೇನೆ. ಪುಸ್ತಕಧಾರೆ ಅಂತ ಇದನ್ನು ಕರೆದಿದ್ದಾರೆ. ವರ್ಷಧಾರೆ ನಿಂತಿದೆ ಅಥವಾ ಕಡಿಮೆಯಾಗಿದೆ. ಈಗಾಗಲೇ ಸುಮಾರು 60ರಷ್ಟು ಪುಸ್ತಕಗಳನ್ನು ಈ ಪುಸ್ತಕ ಮನೆ ಪ್ರಕಟಿಸಿದೆ, ಬೆಳಕಿಗೆ ತಂದಿದೆ. ಮುಖ್ಯವಾಗಿ 2 ವಿಷಯಗಳನ್ನು, ಒಂದು ಪ್ರಕಾಶನ ಸಂಸ್ಥೆಯ ಒಂದು ಮಾದರಿಯ ಬಗ್ಗೆ ಒಂದು 4 ಮಾತುಗಳನ್ನು, ಮತ್ತು ಪುಸ್ತಕ ಮತ್ತು ಅಧ್ಯಾಪಕರ, ಇದು ಶಿಕ್ಷಣ ಸಂಸ್ಥೆ ಆದದ್ರಿಂದ ಪುಸ್ತಕಗಳು, ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೇಗಿರಬೇಕು ಎನ್ನುವುದರ ಬಗ್ಗೆ ಒಂದು 4 ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ತೇನೆ, ಅನೇಕ ವಿಷಯಗಳನ್ನು ಬದಿಗಿಟ್ಟು. ಆದರೆ ನಾಗತಿಹಳ್ಳಿಯವರ ಬಗ್ಗೆ 1-2 ಮಾತು ಹೇಳದೆ ಮುಂದುವರೆದ್ರೆ ಸಮಾಧಾನ ಇಲ್ಲ. ನಮ್ಮಲ್ಲಿ ಒಂದು ಪದ ಇದೆ, ಅದು ಎಲ್ಲರಿಗೂ ಅಷ್ಟು ಅನ್ವಯ ಆಗುವುದಿಲ್ಲ. ಅದು ಸ್ಟಾರ್ ವ್ಯಾಲ್ಯೂ ಅಂತ ಒಂದು ಉಂಟು. ಇವತ್ತಿನ ಸಮಾರಂಭಕ್ಕೆ ಸ್ಟಾರ್ ವ್ಯಾಲ್ಯೂ ಅಂತ ಇದ್ದರೆ, ಅಥವಾ ಅದು ಬಂದಿದೆ, ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಂದ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಕೆಲವೊಮ್ಮೆ ನಮ್ಮಂಥವರಿಗೂ ಅದು ಸಣ್ಣ ಒಂದು ಭಾಗ ಬರ್ತದೆ. ಅವರೊಟ್ಟಿಗೆ ಹತ್ತಿರ ಕೂತ್ಕೊಂಡ್ರೆ, ಅವರೊಟ್ಟಿಗೆ ಓಡಾಡಿದರೆ ನಮ್ಮನ್ನು ಕೆಲವರು ಬೆನ್ನು ತಟ್ಟಿ ಎಲ್ಲ ಮಾತಾಡಿಸ್ತಾರೆ, ನಮ್ಮನ್ನು ಕೂಡ ಅವರ ಜೊತೆಗಿರುವುದರಿಂದ ಅಂತ. ಯಾಕಂದರೆ ಸಿನಿಮಾ ಜಗತ್ತು, ಸಾಹಿತ್ಯವು, ಅದರ ಜೊತೆಗೆ ಸಿನಿಮಾ, ಆ ಜಗತ್ತು ಅಂಥ ಒಂದು ಸಿದ್ಧಿಯನ್ನು ಅಥವಾ ಅಂಥ ಒಂದು ಹೆಸರನ್ನು, ಕೀರ್ತಿಯನ್ನು ಅವರಿಗೆ ತಂದಿದೆ. ನನ್ನನ್ನು ಹೇಳುವಾಗ ಒಂದು ಅಜ್ಜ ಎನ್ನುವ ಪದವನ್ನು ಬಳಸಿದರು. ಬಹುಶಃ ಉದ್ದೇಶಪೂರ್ವ ಸರಿಯಾಗಿ ಹೇಳಿದ್ದವರು, ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಅದನ್ನು ನಾಗತಿಹಳ್ಳಿಯವರಿಗೆ ಈ ಮಾತು ಅನ್ವಯವೇ ಆಗುವುದಿಲ್ಲ, ಅದು ಅವರಿಗೆ ಅನ್ವಯ ಆಗುವುದಿಲ್ಲ. ಅವರ ಒಂದು ಮಾತುಂಟು, ನೀವು ಕೇಳಿರ್ಬೋದು, ಈ ವ್ಯಕ್ತಿತ್ವಕ್ಕೂ ಒಂದು ಅಕ್ಷರಕ್ಕೆ, ಅವರು ಬರೆಯುವ ಅಕ್ಷರಕ್ಕೊಂದು ಸಂಬಂಧ ಉಂಟು ಅಂತ ಹೇಳ್ತಾರೆ. ನಾನು ಬಹಳ ದೀರ್ಘ ಮಾಡಲಿಕ್ಕೆ ಹೋಗುವುದಿಲ್ಲ ಸರ್. ಫೇಸ್ಬುಕ್ಕಲ್ಲಿ ಏನೋ ಇನ್ನೊಂದು 4 ಸಲ ಕವನ ಬಂತದ್ದು, ಅವರ ಅಕ್ಷರಗಳಲ್ಲೇ ಬಂದದ್ದು ಅಂತ. ಬಾಳೆಂದರೇನು? ಬಾಳೆಂದರೆ ನಾಳೆಗಳು. ನಾಳೆ ಎಂದರೆ ಏನು? ನಾಳೆಗಳೆಂದರೆ ನಿನ್ನೆಗಳ ಮೌನ. ಬಾಳೆಂದರೆ ನಾಳೆಗಳ ಧ್ಯಾನ. ನಾಳೆಗಳೆಂದರೆ ಏನು? ಅದು ನಿನ್ನೆಯ ಮೌನ ಅಂತ ಒಂದು 4 ಸಾಲನ್ನು ಅವರ ಅಕ್ಷರದಲ್ಲಿ ಬರೆದಿದ್ದಾರೆ ಅವರು. ನನಗದು ಅವ್ರದ್ದು ಅಕ್ಷರ ಅಷ್ಟು ಚಂದವು ಅಂತಂದರೆ, ಇವತ್ತು ಈ ಅವರದ್ದೊಂದು ವಿಡಿಯೋ ತೋರಿಸುವಾಗಲೂ ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಬರೆಯೋ ಅಷ್ಟೇ ಚಂದ ಉಂಟು ಅವರ ಅಕ್ಷರ. ಅಷ್ಟು
ಎಷ್ಟು ಚಂದದ ಅಕ್ಷರ ಅಂತ. ಸೊ ಚಂದದ ಅಕ್ಷರ, ಚಂದದ ವ್ಯಕ್ತಿತ್ವ, ಚಂದದ ಕೆಲಸ ಎಲ್ಲವೂ ಕನ್ನಡಕ್ಕೆ ಒಂದು ಬಗೆಯ ಚಂದವನ್ನು ತಂದುಕೊಟ್ಟವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಇವತ್ತಿನ ಸಮಾರಂಭದ ಅಂದವನ್ನು ಚಂದವನ್ನು ಹೆಚ್ಚಿಸಿದ್ದಾರೆ ಅಂತ ಅವರು ಬಂದಿರುವುದೇ ನಮಗೆ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಸಂತೋಷ, ಸಂಭ್ರಮದ ವಿಷಯ. ಇವತ್ತು 20 ಮಂದಿ ಲೇಖಕರು ಎಲ್ಲರೂ ಹೆಚ್ಚಿನವರು ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಿದರು. ಬಹುಶಃ ಈ ಪ್ರಕಾಶನ ಮೇಲಿನ ಸಂಸ್ಥೆಯಿಂದ ಈ ಬಿಡುಗಡೆಯಾಗುವ 22 ಪುಸ್ತಕಗಳ ಬಗ್ಗೆ ನಾನು ನೇರವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆ ಪುಸ್ತಕಗಳನ್ನು ನಾನು ಓದಿಲ್ಲ ಎನ್ನುವುದು ಅದು ಸ್ಪಷ್ಟವೇ. ಆದರೆ ಈಗಾಗಲೇ ಅವರೊಂದು ಮಾತನ್ನು ಹೇಳಿದ್ದಾರೆ. ನಾವು ಹೇಗೆ ಪುಸ್ತಕವನ್ನು ಒಂದು 22 ಪುಸ್ತಕ ಹೇಗೆ ಆಯ್ಕೆ ಮಾಡಿದ್ದೇವೆ ಅಂದರೆ ಸುಮಾರು 150 ಪುಸ್ತಕಗಳನ್ನು ತರಿಸಿ ನಮ್ಮದೇ ಒಂದು ಬಳಗ ಅದನ್ನು ಓದಿ ಅದರ ಕಂಟೆಂಟ್, ಅದರ ವಸ್ತು, ಅದರ ಅಭಿವ್ಯಕ್ತಿ, ಅದರ ಹೇಗೆ ಅದು ಮಕ್ಕಳಿಗೆ ವಿಶೇಷವಾಗಿ ಅದು ಮುಖ್ಯವಾಗಬಹುದು ಎನ್ನುವ ದೃಷ್ಟಿಯಿಂದ ನಾವು ಪುಸ್ತಕಗಳನ್ನು ಆಯ್ಕೆ ಮಾಡಿದ್ದೇವೆ ಅಂತ ಅವರೊಂದು ಮಾತನ್ನು ಹೇಳಿದರು. ಅಂದರೆ 22 ಅಥವಾ 20 ಮಂದಿ ಲೇಖಕರು ಕೂಡ ಪುಸ್ತಕ ಮನೆಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದೀರಿ ಇವತ್ತು ನಿಮ್ಮ ಪುಸ್ತಕಗಳ ಪ್ರಕಟಣೆಗೆ ಅಂತಂದರೆ. ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂದರೆ ಕರ್ನಾಟಕದಲ್ಲಿ ಇವತ್ತು ತುಂಬ ಹಾಗೆ ನೋಡಿದರೆ ಒಂದು 100 ಪ್ರಕಾಶನ ಸಂಸ್ಥೆಗಳಿವೆ, ಒಂದು 10-15-20 ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳಿವೆ, ವೈಯಕ್ತಿಕ ಸಂಸ್ಥೆಗಳಿವೆ, ಅನೇಕ ಪ್ರಕಾಶನ ಸಂಸ್ಥೆಗಳಿವೆ. ಇದು ಕಳೆದ 2 ವರ್ಷದಿಂದ ಕ್ರಿಯಾಶೀಲವಾಗಿರುವ ಒಂದು ಪ್ರಕಾಶನ ಸಂಸ್ಥೆಯನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತಂದರೆ ಪುಸ್ತಕ ಮನೆಯ ಮೇಲೆ ನೀವಿಟ್ಟುವ ಪ್ರೀತಿ, ಗೌರವ ಮತ್ತು ವಿಶ್ವಾಸ ಅಂತ ಹೇಳ್ತಾ ನಿಮ್ಮ ಪುಸ್ತಕವನ್ನು ಒದಗಿಸಿಕೊಟ್ಟಿರುವ ನಿಮಗೆ ಮತ್ತು ಆಯ್ಕೆ ಮಾಡಿರುವ ಪುಸ್ತಕ ಮನೆ ಪ್ರಕಾಶನಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ವೈಯಕ್ತಿಕವಾಗಿ ಎಲ್ಲ ಲೇಖಕರಿಗೂ ಕೂಡ ನಾನು ಇದೊಂದು ಒಳ್ಳೆಯ ಒಂದು ಲಕ್ಷಣ, ಒಂದು ಹೊಸ ಪ್ರಕಾಶನ ಸಂಸ್ಥೆಯನ್ನು ಹೇಗೆ ಉತ್ತೇಜಿಸಬೇಕು ಎನ್ನುವ ದೃಷ್ಟಿಯಿಂದಲೂ ಕೂಡ ಈ ನಿಮ್ಮ ನಿರ್ಣಯ ಬಹಳ ಮುಖ್ಯ ಅಂತ ಭಾವಿಸಿಕೊಂಡಿದ್ದೇನೆ. ನಾನು 1-2 ಮಾತು ನಮ್ಮಲ್ಲಿರುವ ಪ್ರಕಾಶನ ಸಂಸ್ಥೆಯ ಮಾದರಿಗಳ ಬಗ್ಗೆ 1-2 ಮಾತು ಹೇಳ್ತೇನೆ. ನಾನು ಪುಸ್ತಕ ಮನೆ ಒಂದು ಮಾದರಿ ತೆರೆದುಕೊಂಡಿದ್ದೀಗ. ಅದು ಎಂಥ ಮಾದರಿ ಅಂತಂದರೆ, ಒಂದು ಕಾಲೇಜು, ಒಂದು PU ಕಾಲೇಜು ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರಧಾನವಾಗಿ ಅವರ ಸಂಸ್ಥೆಯಲ್ಲೇ ಓದೋ 4,000 ವಿದ್ಯಾರ್ಥಿಗಳಿದ್ದಾರೆ. ಅವರ ನೇರ ಸಂಪರ್ಕ ಇಟ್ಟುಕೊಂಡು ಅವರಿಗೆ ಸಾಹಿತ್ಯದ ಓದು, ಅದರ ಅಭಿರುಚಿಯನ್ನು ಹುಟ್ಟಿಸುವ ದೃಷ್ಟಿಯಿಂದ ಏನು ಮಾಡಬಹುದು, ನಾವೇ ಪುಸ್ತಕಗಳನ್ನು ಪ್ರಕಟಿಸಿ ಅವರಿಗೆ ಕೊಡುವ ಅಥವಾ ವಿತರಿಸುವ ಒಂದು ಅರ್ಥದಲ್ಲಿ ಇವತ್ತು ನಾವು ಪುಸ್ತಕಗಳನ್ನು ವಿತರಿಸುವುದಕ್ಕಿಂತ ಹೆಚ್ಚು ಅರಿವನ್ನು, ಜ್ಞಾನವನ್ನು ವಿತರಿಸುವುದಕ್ಕೆ ಹೆಚ್ಚು ಮಾರಾಟ ಮಾಡುವುದರಲ್ಲಿ ತೊಡಗಿದ್ದೇವೆ. ವಿ ಆರ್ ಸೆಲ್ಲಿಂಗ್ ಅವರ್ ಐಡಿಯಾಸ್, ನಾಟ್ ಡಿಸ್ಟ್ರಿಬ್ಯೂಟ್. ಡಿಸೆಮಿನೇಷನ್ನ ಬಗ್ಗೆ ಇಲ್ಲ. ಒಂದು ಕಾಲಕ್ಕೆ ನಮ್ಮಲ್ಲಿದ್ದದ್ದು ಒಬ್ಬ ಲೇಖಕ ಬರೆಯುವುದರೆ ಒಂದು ತಿಳುವಳಿಕೆಯನ್ನು ಹಂಚಬೇಕು ಎನ್ನುವ ದೃಷ್ಟಿಯಿಂದ. ಇವತ್ತು ಅದರ ವಿಶ್ಲೇಷಣೆ ಹೋಗ್ತಾ ಇಲ್ಲ ನಾನು. ಹಾಗಾಗಿ ಈ ಅರಿವನ್ನು ವಿತರಿಸಬೇಕು ವಿದ್ಯಾರ್ಥಿಗಳಿಗೆ ಎನ್ನುವ, ಅಂದರೆ ಇದನ್ನು ಈ ಪದ ಹೇಳ್ಬೋದು, ಒಂದು ವಾಣಿಜ್ಯೇತರ ಒಲವಿನಿಂದ, ಕೇವಲ ವಾಣಿಜ್ಯ ಅಲ್ಲ, ಒಂದು ವಾಣಿಜ್ಯೇತರ ಒಲವಿನಿಂದ ಈ ಪುಸ್ತಕ ಮನೆಯನ್ನು ಅವರು ಆರಂಭ ಮಾಡಿದ್ದಾರೆ. ನಮ್ಮಲ್ಲಿ ಅನೇಕ ಬಹಳ ಮುಖ್ಯ ಗೊತ್ತಿರುವ ಹಾಗೆ ನಿಮಗೆ ಬಹಳ ಹೆಚ್ಚು ಕಡಿಮೆ 90-93 ವರ್ಷ ಹಿಂದೆ ಆರಂಭದ ಮನೋಹರ ಗ್ರಂಥಮಾಲೆ ಇದೆ, ಅಕ್ಷರ ಪ್ರಕಾಶನ ಇದೆ, ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ಇದೆ, ಸಾಹಿತ್ಯ ಭಂಡಾರ ಬೆಂಗಳೂರು ಇದೆ, ನವಕರ್ನಾಟಕ ಪ್ರಕಾಶನ ಬೆಂಗಳೂರು ಉಂಟು, ಪುಸ್ತಕ ಪ್ರಕಾಶನ ಮೈಸೂರು ಇದೆ, ಅಭಿನವ ಪ್ರಕಾಶನ ಇದೆ, ಅಂಕಿತ ಪ್ರಕಾಶನ ಇದೆ, ಮಹಿಳಾ ಸಾಹಿತ್ಯಕ ಹುಬ್ಬಳ್ಳಿ ಪ್ರಕಾಶನ ಇದೆ, ರಾಘವೇಂದ್ರ ಪ್ರಕಾಶನ ಇದೆ. ನಾನು ಸುಮ್ಮನೆ ನನ್ನ ನೆನಪಿಗೆ ಬಂದ ಕೆಲವು ಪಟ್ಟಿ ಮಾಡಿದ್ದು ನಾನು. ಹಾಗೇನೆ ಬೆಂಗಳೂರಿನ ಪ್ರಿಸಮ್ ಇದೆ, ವಸಂತ ಪ್ರಕಾಶನ ಇದೆ, ಸಪ್ನಾ ಬುಕ್ಸ್ ಇದೆ, IBH ಇದೆ, ಸೃಷ್ಟಿ ಪಬ್ಲಿಕೇಶನ್ ಇದೆ, ಲೋಹಿಯಾ ಪ್ರಕಾಶನ ಇದೆ, ಲಡಾಯಿ ಪ್ರಕಾಶನ, ಪಲ್ಲವ ಪ್ರಕಾಶನ, ಅಕ್ಷತಾ ಪ್ರಕಾಶನ, ಆಕೃತಿ ಆಶಯದಲ್ಲಿ ಹೆಚ್ಚು ಇನ್ನು ಅನೇಕ ಕೆಲವು ಸಂಸ್ಥೆಗಳು. ಪುತ್ತೂರಿನ ಕರ್ನಾಟಕ ಸಂಘ ಇದೆ, ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರದವರು ಕೂಡ ಪ್ರಕಟ ಮಾಡ್ತಾ ಇದ್ದಾರೆ, ಮಣಿಪಾಲದವರು ಮಣಿಪಾಲ ಯೂನಿವರ್ಸಿಟಿ ಪ್ರೆಸ್ ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಹೀಗೆ ಅಂದರೆ, ಆದರೆ ಒಟ್ಟು ನಾನು ಹೆಸರು ಹೇಳುವಾಗ ಬೆಂಗಳೂರು, ಹುಬ್ಬಳ್ಳಿ ಅಥವಾ ಧಾರವಾಡ, ಮೈಸೂರು ಮತ್ತು ಅಲ್ಲಿ ಹೆಚ್ಚು ಪ್ರಕಾಶನ ಸಂಸ್ಥೆಗಳು ಇದ್ದ ಹಾಗೆ ಒಂದು ಅಂದಾಜು ತೀರ್ಮಾನ ಮಾಡ್ಬೋದು. ಮಂಗಳೂರಿನಲ್ಲಿ ಅಂತಹ ಆ ಮಟ್ಟದ ಹೆಸರು ಮಾಡಿದ ಸಂಸ್ಥೆಗಳು ಬಂದಿಲ್ಲ ಸರ್.
ಪುಸ್ತಕಗಳು ಕಡಿಮೆ ಏನಿಲ್ಲ ಮಂಗಳೂರಿನಲ್ಲಿ, ಆದರೆ ಪ್ರಕಾಶನ ಸಂಸ್ಥೆಗಳು ಮಂಗಳೂರಿನ ಭಾಗದಲ್ಲಿ ಬಂದದ್ದು ಇಲ್ಲ ಅಥವಾ ಬಹಳ ಕಡಿಮೆ. ಈಗೊಂದು ಅದಕ್ಕೆ ನಾನು ಅದರ ಕಾರಣಗಳನ್ನು ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಂದೊಂದು ಮಾತು ಹೇಳ್ತೇನೆ. ಎಲ್ಲ ನಾನು ಹೇಳಿದೊಂದು 8-10 ಪ್ರಕಾಶನ ಸಂಸ್ಥೆಗಳನ್ನು ನೀವು ನೋಡಿದರೆ ಅವರು ಕೆಲವು ಕಾರಣಕ್ಕೆ ಗಮನ ಸೆಳೆದಿದ್ದಾರೆ. ಕರ್ನಾಟಕದ ಪಬ್ಲಿಕೇಶನ್ನಲ್ಲಿ, ಕರ್ನಾಟಕದ ಪ್ರಕಾಶನ ಇತಿಹಾಸದಲ್ಲಿ ಕೆಲವು ಗಮನ ಸೆಳೆದಿದ್ದಾರೆ. ಯಾಕೆಂದರೆ ನಾಳೆ ಪುಸ್ತಕ ಮನೆ ಕೂಡ ತನ್ನ ಗಮನವನ್ನು ಸೆಳೆಯುವುದಕ್ಕೆ ಅನೇಕ ಇಂಥ ಮಾದರಿಗಳಿವೆ. ಒಂದು, ನಾನು ಅನುಬೆಳ್ಳೆಯವರಿಗೂ ಕೂಡ ಫೋನ್ ಮಾಡಿ ಕೇಳಿದೆ ನಾನು, ಈಗ ಪುಸ್ತಕ ಮನೆ ನೀವು ಮಾಡಿದ್ದೀರಿ, ಏನು ನಿಮ್ಮ ಅನನ್ಯ ಮಾದರಿ ಏನು ಆದರೂ ಇದೆಯಾ ಹೀಗೆ ಅಂತ. ಇಲ್ಲ, 1-2 ವರ್ಷ ಆಯ್ತಷ್ಟೇ, ಆದರೆ ನಮ್ಮದೇ ಒಂದು ಮಾದರಿ ಅಂತ ಅವರ ಪುಸ್ತಕದ ಅರಿಕೆಯಲ್ಲಿ ಕೂಡ ಅವರು ಹೇಳಿಕೊಂಡಿದ್ದಾರೆ. ನಮ್ಮದು ಒಂದು ಮಕ್ಕಳ ಕೇಂದ್ರಿತ ಅಂತ ಹೇಳ್ತಾರೆ. ಇನ್ನೊಂದು ಅವರು ಹೇಳುವ ಪ್ರಕಾರ ಅದರಲ್ಲಿ ಒಂದು ಅಪರಂಜಿ ಪುಸ್ತಕ ಮಾಲೆ ಅಂತ, ಅಂದರೆ ಲಭ್ಯ ಇರದೇ ಇರುವ ಪುಸ್ತಕಗಳನ್ನು ಹುಡುಕುವುದು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಹೀಗೆ 1-2-3 ಮತ್ತೆ ಹೊಸ ಎಳೆಯ ಯುವ ಬರಹಗಾರನ ಉತ್ತೇಜಿಸುವುದು ಅಂತ ಇಂಥ ಮಾದರಿಗಳನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ಅನೇಕ ಪ್ರಕಾಶನ ಸಂಸ್ಥೆಗಳನ್ನು ನೋಡಿದರೆ ಒಂದೊಂದು ಕಾರಣಕ್ಕೆ ಅವರು ಗಮನ ಸೆಳೆದಿದ್ದಾರೆ. ಒಂದೊಂದು ಮಾತು ಹೇಳ್ತೇನೆ, ಉಳಿದವರು ಬೇರೆ ಕೆಲಸ ಮಾಡಲಿಲ್ಲ ಅಂತಲ್ಲ, ಸಾಮಾನ್ಯವಾಗಿ ಹಾಗೆ ಕಂಡು ಬರ್ತದೆ ಅಂತಂದರೆ, ಮನೋಹರ ಗ್ರಂಥಮಾಲೆಯವರದ್ದು ಒಂದು ಚಂದಾದಾರರು ಅಂತ ಆ ಕಾಲಕ್ಕೆ ಮಾಡಿ 900 ಈಗ 1000 ದಾಟಿರ್ಬೇಕು ಅವರದ್ದು. ಚಂದಾದಾರರು ಅಂತ ಮಾಡಿಕೊಂಡು ಪುಸ್ತಕ ಪ್ರಕಾಶನ ಮಾಡಿದ ಒಂದು ಮಾದರಿ ನಮಗೆ ಅಲ್ಲಿ ಸಿಗ್ತದೆ. ಸಾಮಾನ್ಯಾಂಶಗಳು, ಕಾಮನ್ ಥಿಂಗ್ಸ್ ಎಲ್ಲದಕ್ಕೂ ಉಂಟು. ಒಂದೊಂದು ನಾನು ಸುಮ್ಮನೆ ಒಂದು ಗಮನ ಸೆಳೆಯೋದಕ್ಕೆ ಹೇಳ್ತಾ ಇರುವಂಥದ್ದು. ಅಕ್ಷರ ಪ್ರಕಾಶನದವರು ವಿಶೇಷವಾಗಿ ಜಾಗತಿಕ ಮಟ್ಟದ ರಂಗಭೂಮಿ, ಸಿನಿಮಾ, ನಾಟಕ ಮತ್ತು ಸಮಾಜವಾದಿ ಚಿಂತನೆಗಳನ್ನು ತರುವುದಕ್ಕೆ ಬೇರೆ ಪುಸ್ತಕ ಮಾಡಿದ್ದಾರೆ, ಸಂಸ್ಕೃತ ಅನುವಾದಗಳನ್ನು ಮಾಡಿ ನನಗೆ ಗೊತ್ತಿದೆ, ನಾಟಕಗಳನ್ನೆಲ್ಲ ಮಾಡಿದ್ದಾರೆ. ಆದರೆ ವಿಶೇಷ ಅವರು ಗಮನ ಸೆಳೆಯುವುದು ರಂಗಭೂಮಿಯ ಜೊತೆ ಜಾಗತಿಕ ರಂಗಭೂಮಿಯನ್ನ ಮತ್ತು ಸಮಾಜವಾದಿ ಚಿಂತನೆಗಳನ್ನ ಕೆ ವಿ ಸುಬ್ಬಣ್ಣ ಇದ್ದಾಗ ಅಕ್ಷರ ಮುಂದುವರಿಸ್ತಾ ಇದ್ದಾರೆ. ಆ ಒಂದು ಮಾದರಿ ನಮಗೆ ಸಿಗ್ತದೆ. ಸಾಹಿತ್ಯ ಪ್ರಕಾಶನದವರು ಮಾಡಿದ್ರು ಹುಬ್ಬಳ್ಳಿಯವರು. ಅವರು 2 ಕ್ರಮ ಕಾಣ್ತೇನೆ ನನಗೆ. ಒಂದು, ಜನಪ್ರಿಯ ಲೇಖಕರು. ಜನಪ್ರಿಯ ಮತ್ತು ಗಂಭೀರ ಅಂತ ನಾನು ಮೌಲ್ಯದಲ್ಲಿ ಹೇಳುವುದಲ್ಲ, ಜನಪ್ರಿಯ ಒಂದು ಬಹಳ ಮುಖ್ಯವೇ. ಕೆಲವರು ಜನಪ್ರಿಯ ಅಂತ ಹೇಳಿದ ಕೂಡಲೇ ಅದಕ್ಕೆ ಬೆಲೆ ಇಲ್ಲ, ಅಲ್ಲಲ್ಲ, ಅದರ 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 ಬೆಲೆಯೇ ಬೇರೆ ಉಂಟು. ಅದೇನು ಕಡಿಮೆ ಅಲ್ಲ ಉಳಿದ ಸಾಹಿತ್ಯಕ್ಕೆ, ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೇನೆ. ಆದರೆ ಸಾಮಾನ್ಯವಾಗಿ ಎಂಡಮೂರಿ ವೀರೇಂದ್ರನಾಥ್, KT ಗಟ್ಟಿ, ವಿಜಯಸಾಸನೂರು ಅಂತಹ ಕೃತಿಗಳ ಜೊತೆಗೆ ಗಂಭೀರ ಸಾಹಿತ್ಯವನ್ನ, ಅದು ನಾರಾಯಣಾಚಾರ್ಯ, ಕಲಬುರ್ಗಿ, ಗಿರಡ್ಡಿ, ಗೋಕಾಕ ಅವರ ಕೃತಿಗಳನ್ನು ತಂದರು. ಅಂದರೆ ಜನಪ್ರಿಯದ ಜೊತೆಗೆ ಸ್ವಲ್ಪ ಗಂಭೀರ ಕೃತಿಗಳನ್ನು ತಂದರು. ಸಾಹಿತ್ಯ ಭಂಡಾರ ಬೆಂಗಳೂರಿಗೆ ನೀವು ಹೋದರೆ ಅವರು ವಿಶೇಷವಾಗಿ ಆಧುನಿಕ ಸಾಹಿತ್ಯದ ಮಹತ್ವದ ಪ್ರಕಾರಗಳಿಗೆ ಕೊಟ್ಟರು. ಕಾದಂಬರಿಗಳು, ಯಶವಂತ ಚಿತ್ತಾಲ, ಭೈರಪ್ಪ, JSS ಸ್ವಾಮಿಯಾಚಾರ್ಯ, ಸುಧಾಮೂರ್ತಿ, ಹೀಗೆ ಕಾದಂಬರಿಗಳಿಗೆ ಹೆಚ್ಚು ಒತ್ತಟ್ಟು ಕೊಟ್ಟನ್ನು ಕಾಣ್ತೇವೆ ನಾವು. ನವಕರ್ನಾಟಕ ನೀವು ತಗೊಂಡ್ರೆ ಎಡಪಂಥೀಯ ಒಲವಿನ ಅನೇಕ ಕೃತಿಗಳನ್ನು ಅವರು ತಂದರು. ರಾಜಕೀಯ, ಆರ್ಥಿಕ, ಸಾಮಾಜಿಕ ಚಿಂತನೆಗಳುಳ್ಳ ಕೃತಿಗಳನ್ನು ಅವರು ಪ್ರಕಟ ಮಾಡಿದರು. ಆಮೇಲೆ ವಿಜ್ಞಾನ, ಆರೋಗ್ಯದ ಕುರಿತ ಕೃತಿಗಳನ್ನೆಲ್ಲ ತಂದರು. ಅದು ನವಕರ್ನಾಟಕ. ಇವರೆಲ್ಲ 1000ಕ್ಕಿಂತ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದವರು. ಹಾಗೆಯೇ ಪುಸ್ತಕ ಪ್ರಕಾಶನಕ್ಕೆ ನೀವು ಬಂದರೆ ಕಂಪ್ಯೂಟರ್ ತಂತ್ರಜ್ಞಾನವನ್ನು ವಿಶೇಷವಾಗಿ ಬೆಳೆಸಿಕೊಂಡವರು ಪುಸ್ತಕ ಪ್ರಕಾಶನದವರು. ತೇಜಸ್ವಿ, ಸಾರ, ಚತುರಂಗ, ವಿಶೇಷವಾಗಿ ತೇಜಸ್ವಿಯವರ ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ ಅವರು ಪುಸ್ತಕ ಪ್ರಕಾಶನದವರು. ಹಾಗೆಯೇ ಅಭಿನವ ಪ್ರಕಾಶನ ಬೆಂಗಳೂರಿನವರು, ಅವರು ಪತ್ರಿಕೆಯಾಗಿ ಆರಂಭ ಮಾಡಿದ್ದು ಮಾಲಿಕೆ ರೂಪಕದಲ್ಲಿ ಕೃತಿಗಳನ್ನು ತಂದರು. ಗಮನಿಸಿ, ಸಿರೀಸ್, ಮಾಲಿಕೆ ರೂಪ. ಅದು ಶತಮಾನ ಚಿಂತನ ಮಾಲಿಕೆ, ಅನಂತಮೂರ್ತಿ ಗೌರವ ಮಾಲಿಕೆ, ಸರಸ್ವತಿ ಪುಸ್ತಕ ಮಾಲಿಕೆ, ನೋಡಿ ಮಾಲಿಕೆ ರೂಪದಲ್ಲಿ ಪುಸ್ತಕಗಳನ್ನು ತಂದ್ರವರು. ಅಂಕಿತ ಪ್ರಕಾಶನದವರು ಮುಖ್ಯವಾಗಿ ಗಮನಿಸಬೇಕಾದದ್ದು, ಅನೇಕ ಪುಸ್ತಕಗಳನ್ನು ಅವರು ತಂದರು, 1000 ದಾಟಿದೆ ಅಂತ ಹೇಳ್ತಾರೆ. ಅವರು ಈ ಆಕರ್ಷಕ ಪೋಸ್ಟರ್ ಮತ್ತು ಕಥಾ ಸ್ಪರ್ಧೆಗಳನ್ನು ಮಾಡಿದ್ರು. ಟಾಪ್ 10 ಪ್ರಕಟಣೆ ಅಂತ ತಂದರು. ವರ್ಷದ 10 ಪ್ರಕಟಣೆಗಳನ್ನು ನಾವು ಟಾಪ್ 10 ಅಂತ ಗುರುತಿಸುವ ಒಂದು ಮಾದರಿಯನ್ನು ಒಂದು ಪ್ರಕಾಶನ ಸಂಸ್ಥೆ ಮಾಡಿತ್ತು. ಮಹಿಳಾ ಸಾಹಿತ್ಯಕ್ಕೆ ಹುಬ್ಬಳ್ಳಿ ಸ್ಪಷ್ಟವೇ ಮಹಿಳೆಯರ ಕೃತಿಗಳನ್ನೇ ತಂತವುದು. ಮಹಿಳೆಯರ ಕೃತಿಗಳನ್ನೇ ಹೆಚ್ಚು ತಂದದ್ದು. ಮಾಲತಿ ಪಟ್ಟಣ ಶೆಟ್ಟಿ, ಶೈಲಜಾ, ನೇಮಿಚಂದ್ರ, ಶಾಂತಾದೇವಿ, ವಿಜಯ ದಬ್ಬೆ, ಪ್ರತಿಭಾನಂದ ಕುಮಾರ್, ಹೀಗೆ ಮಹಿಳೆಯರ ಕೃತಿಗಳನ್ನೇ ತಂದ್ರವರು. ರಾಘವೇಂದ್ರ ಪ್ರಕಾಶನ ಅಮರಗೊಳ್ಳ ಉತ್ತರ ಕನ್ನಡದವರು, ಅವರು ಹೊಸ 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 ಲೇಖಕರಿಗೆ ಕೊಟ್ಟರು. ಹೀಗೆ ಇನ್ನು ಅನೇಕ. ನಾನು ಏನು ಹೇಳಿದೆ ಅಂದರೆ, ಒಂದು 8-10 ಮಾದರಿಗಳು ಸಿಗ್ತವೆ ನಮಗೀಗ ಪ್ರಕಾಶನದಲ್ಲಿ. ಈಗ ನಮ್ಮ ಪುಸ್ತಕ ಮನೆಯವರು ಸ್ವಲ್ಪ ನಮ್ಮಲ್ಲಿರುವ ಕನ್ನಡದ ಪ್ರಕಾಶನ ಮಾದರಿಗಳನ್ನೆಲ್ಲ ಸ್ವಲ್ಪ ಅಧ್ಯಯನ ಮಾಡಿ, ನಮ್ಮ ಪುಸ್ತಕ ಮನೆ ಯಾವುದು, ಈಗ ನಾನು ಹೇಳಿದೆ ನೋಡಿ, ವಿದ್ಯಾರ್ಥಿ ಸಮಕ್ಷಮಾದ ಕಾರಣ
ನಾವು ಎಂಥ ಪುಸ್ತಕಗಳನ್ನು ತರಬೇಕು ಎನ್ನುವುದರ ಒಂದು ಖಚಿತ ಚೌಕಟ್ಟನ್ನು ಮಾಡಿಕೊಂಡು, ನಾನು ಬೇರೆ ಪುಸ್ತಕ ಮಾಡೋದು ಅದು ಅವರಿಗೆ ಬಿಟ್ಟದ್ದು, ನನಗೇನು, ನನಗೆ ಅದರ ನಾನು ಹೇಳ್ತಿರೋದೇನು ಅಂತಂದರೆ, ಈಗ ನಾಳೆ ಈಗ 1-2 ವರ್ಷ ಆದದ್ದಷ್ಟೇ, ಇನ್ನೊಂದು 5 ಅಥವಾ 10 ವರ್ಷದಲ್ಲಿ ಪುಸ್ತಕ ಮನೆ ಪ್ರಕಾಶನದಲ್ಲಿ ಅದರದ್ದೇ ಆದ ಒಂದು ಅನನ್ಯವಾದ ಟ್ರೆಡಿಷನ್, ಪರಂಪರೆಯನ್ನು ಸ್ಥಾಪಿಸಿ ಮಾಡಬೇಕು. ಅದು ಅನನ್ಯ, ಅದು ಮಾಡಬೇಕು ಅಂತ. ಇದಕ್ಕೆ ಬಹುಶಃ ಎಲ್ಲರ ಬೆಂಬಲ ಬೇಕು. ಅದು ಇವತ್ತು ನಾಳೆಲಾಗುವಂಥದ್ದಲ್ಲ. ಅದು ತನ್ನ ದಾರಿಯನ್ನು ಖಚಿತ ಮಾಡಿಕೊಳ್ಬೇಕು ಅನುಭವಗಳ ನೆಲೆಯಿಂದ. ಇಲ್ಲಿ 3 ಕಡೆಯಿಂದ ಅನುಭವಗಳು ಬರ್ತವೆ ಅಂತ ಎರಡೇ ಮಾತು ಹೇಳ್ತೇನೆ. ಪ್ರಕಾಶನಕ್ಕೆ ಸಂಬಂಧಪಟ್ಟಾಗೆ 3. ಒಂದು ಪ್ರಕಾಶನದ ಮೊದಲಿನ ಒಂದು ಸ್ಟೇಜ್, ಪ್ರಕಾಶನ ಸ್ಟೇಜ್, ಮತ್ತು 3ನೇದು ಮಾರಾಟ ವಿತರಣೆ ಸ್ಟೇಜ್. ಈ 3ರ ಕುರಿತು ಸರಿಯಾದ ಮಾಹಿತಿ ಇದ್ದವನು ಒಂದು ಪ್ರಬುದ್ಧ ಪ್ರಕಾಶನಕ್ಕೆ ಬೆಳೆಯಬಲ್ಲ. ಕೆಲವರು ಪ್ರಕಾಶಕರಿದ್ದಾರೆ ನಮ್ಮಲ್ಲಿ, ಲೇಖಕರ ಪ್ರಕಾಶನ ಹೌದವರು, ಲೇಖಕರೇ ದುಡ್ಡು ಹಾಕೋದು, ಲೇಖಕರೇ ಪುಸ್ತಕ ಮಾರಾಟ ಮಾಡೋದು, ಲೇಖಕರಿಗೆ 100-200 ಕಾಪಿ ಕೊಡೋದು. ಅವರೆಂತ ಮಾಡ್ತಾರೆ ಗೊತ್ತಿಲ್ಲ, ಬಹಳ ನಿಗೂಢವಾಗಿದೆ. ಇದನ್ನು ಚರ್ಚೆಗೆ ಹೋಗ್ತಾ ಇಲ್ಲ. ನನಗೆ ಗೊತ್ತು ಕೆಲವು ವಿಷಯಗಳು. ನಾನೊಂದು ಪುಸ್ತಕ ಪ್ರಕಾಶನ ಆರಂಭ ಮಾಡೋದು 10 ಪುಸ್ತಕ ತಂದು ನಮಗೆ ಸಾಕದರ ಸಹವಾಸ ಅಂತ ಒಂದು ಮದಿಪು ಪ್ರಕಾಶನ ಅಂತ ಮಾಡಿ ಒಂದು 10-12 ಪುಸ್ತಕ ತಂದೆ. ನನಗೆ ಅನುಭವ ಉಂಟು. ನಮಗೆ ಈ 3 ಡೈಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಸೊ ಪ್ರಕಾಶಕನ ಮುಂಚೆ ಲೇಖಕರು, ಕೃತಿಗಳು, ಆಯ್ಕೆ, ಒಳ್ಳೆಯ ಕೃತಿ ಯಾವುದು, ಇದೆಲ್ಲ ಬಹಳ 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 ಗಂಭೀರವಾದ ಕೆಲಸದ ಆಯ್ಕೆಯ ಪ್ರಕ್ರಿಯೆ ಅಲ್ಲ. ಲೇಖಕರನ್ನ ಗುರುತಿಸಿ ಕೃತಿಗಳನ್ನು ಆಯ್ಕೆ ಮಾಡಿ ಪ್ರಕಟಣೆಗೆ ತಂದು ನಿಲ್ಲಿಸುವುದು ಒಂದು. ಅಲ್ಲಿ ಅನೇಕ ತಾಂತ್ರಿಕ ಅಂಶಗಳು ಕೂಡ ಉಂಟು. ಲೇಖಕರ ನಡುವೆ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಕ್ರಮ ಅದೆಲ್ಲ ಬಂತು. ಪ್ರಕಾಶನ ಅಂತಂದ್ರೆ ಮುದ್ರಣ ಮಾಡುವ ಹೊತ್ತಿನಲ್ಲಿ ಒಂದು ಪುಸ್ತಕ ಹೇಗೆ ಬರಬೇಕು ಅಂತ ನೀವು ನೋಡ್ತಿರಲ್ಲ. ಈಗ ಅಲ್ಲಿ ನೋಡುವಾಗ ನಾನು ಹೇಳಿ ಚಂದ 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 ಕಾಣ್ತದೆ ಅಂತ. ಪುಸ್ತಕ ಚಂದ ಚಂದ ಕಾಣ್ತದೆ ಯಾಕೆ ಅಂತಂದ್ರೆ, ಚಂದ ಇದ್ದದ್ದರ ಕಡೆಗೆ ನಮ್ಮ ಕಣ್ಣು ಓಡುವುದು ಯಾವಾಗಲೂ ಕೂಡ. ತಪ್ಪೇನಲ್ಲ ಅದು. ಒಂದು ಪುಸ್ತಕ ಚಂದ ಕಂಡ್ರೆ ಮತ್ತೆ ಒಳಗೂ ಹೊರಗೂ ಚಂದ ಇರಬಹುದು ಎನ್ನುವ ಒಂದು ಓದಿಗೆ ಒಂದು ಆಹ್ವಾನಿಸ್ತದೆ. 3ನೇದು ವಿತರಣೆ ಮಾರಾಟದ ಭಾಗ. ಇದು ಬಹಳ ಇವರು ಆಯ್ಕೆ ಮಾಡಿಕೊಂಡಾಗೆ ಬಹಳ ಎಲ್ಲ ಹೋಟೆಲ್ಗಳಲ್ಲಿ ಇವರ ಒಂದು ಕೌಂಟರ್ ಇಡುವಂಥದ್ದು ಅಥವಾ ಶಾಲೆಗಳಿಗೆ ಹೋಗಿ ಕೊಡುವಂಥದ್ದು, ವಿತರಣೆ ಮಾಡುವಂಥದ್ದು, ಈಗ ಅನೇಕ ವಿಧಾನಗಳನ್ನು ಹೇಳಿದ್ದಾರೆ. ಇದು ಸಾಧಾರಣ ಕರ್ನಾಟಕದ ಎಲ್ಲ ಪ್ರಕಾಶಕರು ಕೂಡ ಮಾಡಿದ್ದಾರೆ. ಅದಕ್ಕೆ ಕುರಿತ ಹಾಗೆ ನಮ್ಮ ಮನೆ ಅಥವಾ ಪುಸ್ತಕ ಮನೆ ಏನಿದೆ, ತನ್ನದೇ ಆದ ಒಂದು ವಿಶಿಷ್ಟವಾದ ಪ್ರಕಾಶನದ ಮಾದರಿಯೊಂದರ ಮಾಡೆಲ್ ಒಂದನ್ನು ರೂಪಿಸಿಕೊಳ್ಳುವಂಥದ್ದು ಇವತ್ತೇ ಮಾಡಿಕೊಳ್ಳುವುದು ಒಳ್ಳೆಯದು. ಎಲ್ಲೋ ಒಂದು ಹೋದ ಮೇಲೆ ಮತ್ತೆ ಹಿಂದಕ್ಕೆ ಬರುವುದು ಮಾಡುವುದರ ಬದಲು ನನ್ನ ಪುಸ್ತಕ ಮನೆ, ಅದಕ್ಕೆ ಮತ್ತೆ ನೀವು ಇಡೀ ಜಗತ್ತನ್ನ ನಾವು ಮೆಚ್ಚಿಸ್ತೇವೆ ಅಂತ ಹೋಗ್ಲಿಕ್ಕಾಗಲ್ಲ. ನಮ್ಮದು ಖಚಿತವಾಗಿದೆ. ಹೊಸ ಲೇಖಕರು, ವಿದ್ಯಾರ್ಥಿ ಕೇಂದ್ರಿತ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಓದು ಮತ್ತು ನೈತಿಕತೆಯನ್ನು ಬೆಳೆಸುವಂಥದ್ದು. ಫಿನಿಶ್. ಇಷ್ಟನ್ನು ಖಚಿತ ಮಾಡಿಕೊಂಡ್ರೆ ಮತ್ತೆ ನಾವು ಬೇರೆ ಕಡೆಗೆ ಹೋಗ್ಬೋದು. ಸೊ ಈ ದೃಷ್ಟಿಯಿಂದ ಈಗಾಗಲೇ 2 ವರ್ಷದಲ್ಲಿ ಸುಮಾರು 60ರಷ್ಟು ಪುಸ್ತಕ ಪ್ರಕಟ ಮಾಡಿದ್ದು ಇದು ಖಂಡಿತಕ್ಕೂ ಕೂಡ ಒಂದು ಪರಂಪರೆಯನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇಂಥ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಲು ಹೊರಟ ಪುಸ್ತಕ ಪ್ರಕಾಶನ ಮನೆಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು 2 ಮಾತು ಬಹುಶಃ ನನ್ನ ಸಮಯ ಮುಗಿತಾ ಬಂತು ಅಂತ ಕಾಣ್ತದೆ. ಇದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ಅನುಭವವನ್ನೇ ಮುಖ್ಯವಾಗಿಟ್ಟುಕೊಂಡು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧದ ಒಂದು ನಡುವೆ ಹುಟ್ಟಿಕೊಂಡ ಒಂದು ಪ್ರಕಾಶನ ಸಂಸ್ಥೆ. ಹಾಗೆ ನೋಡಿದರೆ ನಮ್ಮಲ್ಲಿ ಪ್ರಸಾರಾಂಗ ಪ್ರಕಟಣೆ ಅಂತ ಬಂದದ್ದೇ ನಾಗತಿಹಳ್ಳಿಯವರಿಗೆ ಗೊತ್ತಿದೆ. ಮೈಸೂರಿನ ಕುವೆಂಪು ಅವರ ಬಹಳ ದೊಡ್ಡ ಕಲ್ಪನೆ ಪ್ರಸಾರಾಂಗ, ಬಹಳ ದೊಡ್ಡದು. ಮೈಸೂರು ಯೂನಿವರ್ಸಿಟಿಯ ಪ್ರಸಾರಾಂಗ, ಎಲ್ಲ ಯೂನಿವರ್ಸಿಟಿಗಳ ಪಬ್ಲಿಕೇಶನ್ ಸೆಂಟರ್ ಇದೆ. ಅದು ಹೇಳಬೇಕು ನಾನು. ಅವರೆಲ್ಲರೂ ಕೂಡ ಪ್ರಾಚೀನ ಸಾಹಿತ್ಯ ಮತ್ತು ಗಂಭೀರವಾದ ಸಾಹಿತ್ಯದ ಕಡೆಗೆ ಹೆಚ್ಚು, ಆಧುನಿಕದ ಕಡೆಗೆ ಇಲ್ಲ. ನಮ್ಮಲ್ಲಿ ಯೂನಿವರ್ಸಿಟಿ ಸಿಸ್ಟಮಲ್ಲೇ ನೋಡಿ, ನೀವು ಒಬ್ಬ ಲೆಕ್ಚರರ್ ಸೀನಿಯರ್ ಆಗಬೇಕಿದ್ರೆ ನಿಮ್ಮ ಕಾದಂಬರಿಗಳಿಗೆ, ಕಾವ್ಯಕ್ಕೆಲ್ಲಲ್ಲಿ ಅಂಕಗಳಿಲ್ಲ. ರಿಸರ್ಚ್ ಪಬ್ಲಿಕೇಶನ್ಸ್ ಕೊಡ್ತಾರೆ. ತಪ್ಪೋ ಸರಿಯೋದು ಬೇರೆ ವಿಷಯ, ಮತ್ತೆ ಪುನಃ ಚರ್ಚೆಯ ವಿಷಯ ಅದು. ಅನೇಕರ ಆಕ್ಷೇಪಗಳುಂಟು. ಅದೇನು ರಿಸರ್ಚ್ ಆರ್ಟಿಕಲ್ ಒಂದು ಕಾದಂಬರಿಗೆ ಯಾಕೆ 10 ಅಂಕ ಕೊಡಬಾರದು ಅಂತ ಇಲ್ಲ, ನಾನು ಮಾಡುವುದಿಲ್ಲ. ಆದರೆ ಇವತ್ತು ಉನ್ನತ ಶಿಕ್ಷಣ ರಂಗದಲ್ಲಿ ಸಾಮಾನ್ಯ ಅಕಾಡೆಮಿಕ್ ಲೆವೆಲಲ್ಲಿ ಆಗಿದೆ. ಹಾಗಾಗಿ ಯೂನಿವರ್ಸಿಟಿಗಳೆಲ್ಲವೂ ಕೂಡ ಅಂಥ ಗ್ರಂಥಗಳನ್ನೇ ಸಾಮಾನ್ಯ ಸಂಶೋಧನೆ. ನೀವು ಸಾಹಿತ್ಯ ಪರಿಷತ್ತು ತಕ್ಕೊಂಡ್ರೆ ಎಲ್ಲ PhD ಗ್ರಂಥಗಳನ್ನು ಒಂದು ಕಾಲಕ್ಕೆ ಅವರೇ ಪ್ರಕಟ ಮಾಡ್ತಾರೆ, ಬೇರೆ ಯಾರು ಮಾಡ್ತಿರ್ಲಿಲ್ಲ. ಒಂದು ವೈಯಕ್ತಿಕ ಮಾಡ್ತಾ ಇದ್ದದ್ದು ಅಲ್ವಾ. ಸೊ ಕುವೆಂಪು ಅವರು ಕಲ್ಪಿಸಿಕೊಂಡದ್ದು
ಒಂದು ಯೂನಿವರ್ಸಿಟಿ ಅಧ್ಯಯನಾಂಗ, ಬೋಧನಾಂಗ, ಪರೀಕ್ಷಾಂಗ, ಸಂಶೋಧನಾಂಗ ಹೀಗೆಲ್ಲ ಇರುವ ಹಾಗೆ ಒಂದು ಪ್ರಸಾರಾಂಗ ಬೇಕು ಅಂತ ಅವರು ಯೋಚನೆ ಮಾಡಿ, ಅದು ಎಂಥ ಅದ್ಭುತವಾದ ಅವರ 4ನೇ ಮಾಲೆ ತಗೊಳ್ಬೇಕು ನೀವು. ಜನಪ್ರಿಯ ಮಾಲಿಕೆಗಳು, ಪ್ರಚಾರೋಪನ್ಯಾಸ ಮಾಲಿಕೆಗಳು ಉಳಿದ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಅನುಸರಿಸುವಷ್ಟು ಒಂದು ಪ್ರಭಾವಿ ಮಾಧ್ಯಮ ಮಾರ್ಗವನ್ನು ಮೈಸೂರು ವಿಶ್ವವಿದ್ಯಾನಿಲಯ ಅದು ನನಗಿಂತ ಹೆಚ್ಚು ನಾಗತಿಹಳ್ಳಿ ಅವರಿಗೆ ಗೊತ್ತಿದೆ. ಒಂದು ನನ್ನ ವಿಷಯಕ್ಕೆ ನಾನು ಮುಖ್ಯ ಬರ್ತಾ ಇದ್ದೇನೆ. ನಮ್ಮಲ್ಲಿ 2 ವ್ಯವಸ್ಥೆ ಇದೆ. ಒಂದು ಕುಟುಂಬ ವ್ಯವಸ್ಥೆ, ಮತ್ತೊಂದು ಶಿಕ್ಷಣ ವ್ಯವಸ್ಥೆ, ಬಹಳ ಮುಖ್ಯವಾದದ್ದು. ಇವತ್ತು ತುಂಬ ಚರ್ಚೆಗೋ ಗೊಂದಲಕ್ಕೋ ನಮ್ಮ ಚರ್ಚೆಗೆ ಸರಿಯಾಗಿ ಸಿಗದೆ ಇರುವ ಅಥವಾ ನಮ್ಮ ಚರ್ಚೆಯನ್ನು ಮೀರಿದ ಒಂದು ಸಿಸ್ಟಮ್ ಅಂದರೆ ಒಂದು ಕುಟುಂಬ ವ್ಯವಸ್ಥೆ, ಮತ್ತೊಂದು ಶಿಕ್ಷಣ ವ್ಯವಸ್ಥೆ. ಎಲ್ಲರೂ ಮಾತಾಡ್ತಾರೆ, ಒಂದು ಹೇಳ್ತಾರೆ ಶಿಕ್ಷಣ ಹೇಳುವಾಗ ನಮ್ಮ ಇಡೀ ಶಿಕ್ಷಣದ ಗುಣಮಟ್ಟ ಕುಸಿತಾ ಇದೆ ಅಂತ ಎಲ್ಲರೂ ಹೇಳುದು. ಕಾರಣಗಳನ್ನು ಹೇಳ್ತಾರೆ, ಬಹಳ ಬಾರಿ ಆ ಕಾರಣ ಹೇಳ್ತಾರೆ. ಅದನ್ನು ಉನ್ನತೀಕರಿಸುವ ಪ್ರಯತ್ನ ಬಂದರೆ ಮಾಡಬೇಕಾದವರು ಏನು ಮಾಡ್ತಾ ಇಲ್ಲ. ಸಾವಿರಾರು ಹುದ್ದೆಗಳು, ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತ ಸರ್ಕಾರವೇ ಘೋಷಿಸಿಕೊಳ್ತಾ ಉಂಟು. ಆ ವಿಷಯಕ್ಕೂ ನಾನೀಗ ಹೋಗ್ತಾ ಇಲ್ಲ. ಎಲ್ಲರಿಗೂ ವಿಷಯ ಎಲ್ಲಿದೆ ಅಂತ ಗೊತ್ತಿದೆ. ಅದನ್ನು ಯಾವುದನ್ನೂ ನಾನು ಹೆಚ್ಚು ಪ್ರಸ್ತಾವ ಮಾಡದೆ, ನಾನು ನೇರವಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಇರುವುದರಿಂದ ಶಿಕ್ಷಕರು ಎಚ್ಚರ ವಹಿಸಬೇಕಾದ ಒಂದು ಸಂಗತಿಯ ಕಡೆಗೆ ಮಾತ್ರ ನನ್ನ ಗಮನ ಸೆಳೀತೇನೆ. ನಾನೊಂದು 35-36 ವರ್ಷ ಪೂರ್ಣಾವಧಿ ಪಾಠ ಮಾಡಿ ನಿಷ್ಠೆಯಿಂದ ಪಾಠ ಮಾಡಿದವನು. ಅದಕ್ಕೆ ನನಗೆ ಯಾರು ಬೇರೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನನಗೆ ಬೋಧನೆಯನ್ನು ಅತ್ಯಂತ ಗಂಭೀರವಾಗಿ ಪಾಠ ಮಾಡಿದವನು ನಾನು. ಮತ್ತು ಪ್ರತಿಯೊಂದು ಕ್ಲಾಸನ್ನು ಕೂಡ ಫ್ರೆಶ್ ಇರುವ ಹಾಗೆ ನೋಡಿಕೊಂಡವನು, ಮತ್ತು ಯಾವತ್ತು ವಿದ್ಯಾರ್ಥಿಗಳು ನನ್ನಲ್ಲಿ ವಿಶ್ವಾಸ ಕಳ್ಕೊಳ್ಳದ ಹಾಗೆ ನೋಡಿಕೊಂಡವ ನಾನು. ಒಂದೊಂದು ತರಗತಿ ಅದು ನನ್ನ ಉದ್ದೇಶವೇ. ಅಯ್ಯೋ ಈ ಮಾಸ್ಟರ್ ದಾಯೆ ಬರ್ಪೇರು ಅಂತ ಹೇಳುವ ಇಲ್ಲ, ಬರಲಿ ಅವರು ಅಂತ ಹೇಳುವ ಹಾಗೆ ಇದು ದೊಡ್ಡ ಒಂದು ವಿಶ್ವಾಸ ವಿದ್ಯಾರ್ಥಿ. ಅಂಥ ವಿಶ್ವಾಸ ಬಹುಶಃ ಕ್ರಿಯೇಟಿವ್ ಕಾಲೇಜಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಅಧ್ಯಾಪಕರಿಗೆ ಇದೆ ಅಂತ ನಾನು ಭಾವಿಸಿಕೊಂಡು ಒಂದು ಸ್ಟೇಟ್ಮೆಂಟ್, ನನ್ನ ಮಾತು ಏನು ಅಂತಂದರೆ, ಯಾವ ಕಾರಣಕ್ಕೂ ನಿಮ್ಮ ಕಾರಣ ಏನೇ ಇರಬಹುದು, ಯಾವ ಕಾರಣಕ್ಕೂ ಅಧ್ಯಾಪಕರಾದವರು ಯುವ ಸಮುದಾಯದ ಬಗ್ಗೆ ಋಣಾತ್ಮಕ ನೆಗೆಟಿವ್ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲೇಬಾರದು. ಇದು ನನ್ನ ಪ್ರಬಲವಾದ ನಂಬಿಕೆ. ಇದು ಎಂತ ಹೇಳುದು ಗೊತ್ತುಂಟ, ಮಕ್ಕಳ ಎದುರು ಹೇಳುದು, ಓದುವುದಿಲ್ಲ ಮಕ್ಕಳ ಎದುರು ಹೇಳುದು, ತರಗತಿ ಹೇಳುದು, ನೀ ಪ್ರಯೋಜನ ಅಲ್ವ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಹೇಳಲಿಕ್ಕೆ. ಇವನು ಯಾರು? ಇವನ ಕೈಗೆ 2 ವರ್ಷ ಇರಿದವರು 10 ವರ್ಷ ದಾಟಿ ಬಂದಿದ್ದಾರೆ, ಇನ್ನೆಲ್ಲ ಹೋಗ್ತಾರೆ ಅವರು. 2 ವರ್ಷದ 4 ತರಗತಿಯಲ್ಲಿ ನೀನು ಒಂದು ಅದು ಅತ್ಯಂತ ಬಾಲಿಶವಾದ ಪ್ರತಿಕ್ರಿಯೆ, ತಪ್ಪು ಪ್ರತಿಕ್ರಿಯೆ ಮತ್ತು ತುಂಬ ಡ್ಯಾಮೇಜಿಂಗ್ ರಿಮಾರ್ಕ್ ಅದು. ಆಯ್ತಾ? ನೀವು ಓದುವುದಿಲ್ಲ, ನಿನಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ, ನಿನಗೆ ಜವಾಬ್ದಾರಿ ಇಲ್ಲ, ಆಯ್ತಾ, ನಿನಗೆ ಹಿರಿಯರದ ಗೌರವ ಇಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಹೌದಾ? ಯೋಚನೆ ಮಾಡಿ, ಒಂದು ಮಾತು ಒಬ್ಬ ಅಧ್ಯಾಪಕನಿಂದ ತರಗತಿಯ ಒಳಗಡೆ ಇಂಥದ್ದು ಬಂತು ಅಂದರೆ ಅವನ್ ನಾಲಾಯಕ್ಕು ಆ ತರಗತಿಯ ಒಳಗಡೆ ಹೋಗ್ಲಿಕ್ಕೆ ಅಂತ ನನ್ನ ವಾದ. ಮಕ್ಕಳ ಹಾಗೆ ಹೇಗೆ ಅಂತ ಹೇಳುದು ನಾನು. 60-70 ಇರುವ ತರಗತಿಯಲ್ಲಿ ಈಗ ನೀವು ಸಾರಾಸಗಟ್ಟು ತೀರ್ಮಾನ ಕೊಡುವುದು ಉಂಟಲ್ಲ, ಅದು ಬಹಳ ಬಹಳ ತಪ್ಪು. ಮಕ್ಕಳ ವಿದ್ಯಾರ್ಥಿಗಳ ಎದುರಿನಲ್ಲಿ ನಾವು ಅವರ ಏನು ಧನಾತ್ಮಕ ಅಂಶಗಳುಂಟು, ಅವರ ಏನು, ಇದು ಕ್ರಿಯೇಟಿವ್ ಕಾಲೇಜ್, ಅದನ್ನು ಇಟ್ಟುಕೊಂಡು ನಾನು ಹೇಳ್ತಾ ಇರೋದು ಅಷ್ಟೇ. ಕ್ರಿಯೇಟಿವ್ ಅವರಲ್ಲಿ ಇರಬಹುದು. ನಿಮಗೆ ಗೊತ್ತಿಲ್ಲದೆ ಇರುವ ತರಗತಿಯ ಒಳೆಯ ಆ ಎಲ್ಲೆಯನ್ನು ಮೀರಿದ ಅನೇಕ ಆಸಕ್ತಿಗಳು ಇರಬಹುದು ಅವರ ಹತ್ರ. ಆದರೆ ಒಂದು ಶೈಕ್ಷಣಿಕ ವ್ಯವಸ್ಥೆಯ ಒಳಗಡೆ ಅವರು ಕೆಲವು ಜವಾಬ್ದಾರಿ ನಿರ್ವಹಿಸಲೇಬೇಕು, ಕೆಲವು ಪರೀಕ್ಷೆಗಳ ತಯಾರು ಮಾಡಲೇಬೇಕು. ಅದು 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 ಪೋಷಕರ ಹೆತ್ತವರ ನಿರೀಗಿದದು. ಇಲ್ಲ ಇಲ್ಲಿ ಸೇರಿಸ್ತಾರೆ, ಇಷ್ಟು ಖರ್ಚು, ನಿಮ್ಮಲ್ಲಿ ಎಷ್ಟು ವೆಚ್ಚ ಮಾಡ್ತಾರೆ ಅವರು? ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ, ಒಂದು ಭರವಸೆ ಇಟ್ಟುಕೊಂಡು ವೆಚ್ಚ ಮಾಡ್ತಾರೆ. ಹಾಗಾಗಿ ಆ ಜವಾಬ್ದಾರಿಯ ಒಟ್ಟಿಗೆಯೇ ಮಕ್ಕಳಲ್ಲಿ ಇರುವ ಇತರ ಬಹಳ ಸಹಜವಾದ ಏನು ಅಭಿರುಚಿ ಇದೆ ಅದನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಇದು ಒಂದು. ನಮ್ಮಲ್ಲಿ ಇದೇ ರೋಗ ಒಂದು ಹಿರಿಯರಲ್ಲಿ ಉಂಟು. ಇದೇ ರೋಗ, ಇದನ್ನು ರೋಗ ಅಂತ ಹೇಳುದು, ಕಾಯಿಲೆ ಅಂತ ಹೇಳುದು. ಅದೇನು ಗೊತ್ತುಂಟ, ಮಕ್ಕಳ ಬಗ್ಗೆ ಅವರದ್ದೇ ಮಕ್ಕಳು, ಅವರ ಮಕ್ಕಳ ಬಗ್ಗೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳುದಿದ್ರೆ
ನಮ್ಮ ಮಕ್ಕಳಿಗೆ ನಾವೇ ವಿದ್ಯಾಭ್ಯಾಸ ಕೊಡುವುದು, ನಮ್ಮ ಮಕ್ಕಳನ್ನು ನಾವೇ ಇಂಜಿನಿಯರ್ ಅದೋ ಇದೋ ಮಾಡುದು, ಆಯ್ತಾ. ಆಮೇಲೆ ಆ ಮಕ್ಕಳು ನಮಗೆ ವಯಸ್ಸಾದ ಕೂಡಲೇ ನೋಡಿ, ಆ ಮಕ್ಕಳು ನಮ್ಮನ್ನು ನೋಡ್ಲಿಕ್ಕಿಲ್ಲ, ನಮ್ಮನ್ನು ಕೇಳುವವರಿಲ್ಲ, ನಮ್ಮನ್ನು ಅನಾಥರನ್ನಾಗಿ ಮಾಡಿದ್ದಾರೆ. ಸ್ವಯಂ ಉಂಟಾ? ಮಕ್ಕಳು ಕಲಿತು ಉದ್ಯೋಗಕ್ಕೆ ಸೇರಬೇಕು ಅಂತ ಅಷ್ಟೆಲ್ಲ ಕಷ್ಟಪಟ್ಟಿದ ಮೇಲೆ ಒಂದು ಹಂತದಲ್ಲಿ ಮಕ್ಕಳು ಹೀಗೆ ಹೇಳುವಾಗಲೂ ಕೂಡ ಮಕ್ಕಳ ಜವಾಬ್ದಾರಿಯ ಬಗ್ಗೆ ನನಗೆ ಎಚ್ಚರ. ಆದರೆ ವಯಸ್ಸಾದ ಅಪ್ಪ ಅಮ್ಮನೊಟ್ಟಿಗೆ ಮಕ್ಕಳೇ ಬಂದು ಇರಬೇಕು ಅಂತ ಹೇಳುವ ಒಂದು ನಿರೀಕ್ಷೆಯನ್ನ ವಿದ್ಯಾಭ್ಯಾಸ ಕೊಡುವ ಇವತ್ತಿನ ದಿನಗಳಲ್ಲಿ, ಹಾಗಿದ್ದರೆ ನೀವು ಒಂದು ಕೆಲಸ ಮಾಡಿ, PUC ಎಲ್ಲೋ ಡಿಗ್ರಿ ಎಲ್ಲೋ ನಿಲ್ಲಿಸಿ, ನೀವು ಮನೆಯಲ್ಲೇ ಕೂತ್ಕೊಳ್ಳಿ. ಅದಲ್ಲ, ಕಲಿಬೇಕು, ಉದ್ಯೋಗ ಬೇಕು, ಬೆಂಗಳೂರಿಗೆ ಹೋಗಬೇಕು ಅಂತಂದ್ರೆ ಮತ್ತೆ ಒಂದು ನಮ್ಮಲ್ಲಿ ಎಲ್ಲ 2 ಪದ ಬಳಸುದು, ಒಂದು ಅನಾಥಾಶ್ರಮ, ಒಂದು ವೃದ್ಧಾಶ್ರಮ. ಎಂಥದ್ರಿ ಅನಾಥಾಶ್ರಮ ವೃದ್ಧಾಶ್ರಮ ಅಲ್ಲದೆ ನಮ್ಮಲ್ಲಿ ವಯಸ್ಸಾದವರು ಎಷ್ಟು 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 ಸವಲತ್ತುಗಳನ್ನು ಕೊಟ್ಟು ಪ್ರೀತಿಯಿಂದ ನೋಡುವ ಸಂಸ್ಥೆಗಳಿವೆ. ಮಕ್ಕಳಿಂದ ಹೆಚ್ಚು, ಸ್ವಂತ ಮಕ್ಕಳಿಗಿಂತ ಹೆಚ್ಚು ಆರೈಕೆ ಗಮನ ಕೊಟ್ಟು ಪ್ರೀತಿಸುವ ಸಂಸ್ಥೆಗಳು ನಮ್ಮಲ್ಲಿ. ಇದನ್ನು ಸ್ವಲ್ಪ ವಿವೇಚನೆ ನೋಡಬೇಕಾಗುತ್ತೆ ನಾವು. ಇದರ ಅರ್ಥ ನಾನು ನಮ್ಮ ಮಕ್ಕಳನ್ನೆಲ್ಲ ಅಂಥದಕ್ಕೆ ಸೇರಿಸಿ ಅಂತ ಹೇಳ್ತಾ ಇಲ್ಲ ನಾನು, ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ. ಆದರೆ ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಬಂದಿರುವ ಒಂದು ಬೆಳವಣಿಗೆ ಇದು, ಇದನ್ನು ಒಪ್ಪಿಕೊಳ್ಳಿ. ಇಸ್ ಎ ಚೇಂಜ್, ಇನ್ನೆವಿಟೇಬಲ್ ಚೇಂಜ್. ಇದನ್ನು ಒಪ್ಪಿಕೊಳ್ಬೇಕೇ ಹೊರತು, ಅದಕ್ಕೆ ಹೊಂದಿಕೊಳ್ಬೇಕೇ ಹೊರತು ನಾವು ಇದು ಒಂದು ಶಾಪ, ಅದು ಮತ್ತೆ ದೊಡ್ಡ ದೊಡ್ಡ ಶಬ್ದ ಉಂಟು, ಆಯ್ತಾ. ಈ ಮಕ್ಕಳಿಗೆ ಎಂಥದ್ದು ಸಂಸ್ಕೃತಿಯೇ ಇಲ್ಲ, ಮಕ್ಕಳನ್ನು ಸಾಕಿದ್ದು ಮಕ್ಕಳು ಅವರ ಮಕ್ಕಳ ಎದುರಿನಲ್ಲಿ ಅನಾಥರಾಗುವುದು, ಇಂಥದ್ದೆಲ್ಲ ಹೇಳುವಾಗ ಒಬ್ಬ ನಿಜವಾದ ಮಕ್ಕಳಿಗೆ ಆಯಿತು, ಇಷ್ಟು ಆಯಿತು. ಒಂದು ಸತ್ಯ ಹೇಳ್ತೇನೆ ನಾನು, ಒಂದು ವೇಳೆ ಆಯ್ತಪ್ಪ ನೀವು ಬನ್ನಿ ನಮ್ಮ ಮನೆಗೆ ಅಂತ, ಅದು ನಮಗೆ ಬೆಂಗಳೂರಿನಲ್ಲಿ ಬಂದಿರ್ಲಿಕ್ಕೆ ಆಗುದಿಲ್ಲ, ಆ ಪೇಟೆಯಲ್ಲಿ ಯಾರು ಇರ್ತಾರೆ ಇದರಲ್ಲಿ, ಅದು ಬೇರೆ ಸಮಸ್ಯೆ. ಬನ್ನಿ ನಮ್ಮೊಟ್ಟಿಗೆ ಇರಿ ಅಂತಂದ್ರೆ ಅದು ಅದೇ ಇಂಥವೆಲ್ಲ ಬರ್ತದೆ ಪ್ರಾಬ್ಲಮ್. ಅದಕ್ಕಿಂತ ಸತ್ಯಕರ ನನ್ನ 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 ನಿಲುವು ನೀವು ಒಪ್ಪಬೇಕು ಅಂತ ನನಗೆ ಕಾಣ್ತದೆ. ನಾವು ನಮ್ಮ ಬದುಕಿನ ಕುರಿತ ಹಾಗೆ ಒಂದು ಕಾಳಜಿಯನ್ನ, ನಾವು ಒಂದು ವಯಸ್ಸಾದ ಮೇಲೆ ಹೇಗೆ ಇರಬೇಕು, ಏನನ್ನು ನಿರೀಕ್ಷೆ ಮಾಡ್ತೇವೆ, ನಮ್ಮ ಹೆಚ್ಚು ಹೆಚ್ಚು ಏನು ಅತ್ಯಂತ ಒಂದು ದುಸ್ಥಿತಿಗೆ ಹೋಗದ ಹಾಗೆ ಕಾಪಾಡಿಕೊಳ್ಳುವ ಒಂದು ಎಚ್ಚರವನ್ನು ನಾವು ಕುಟುಂಬದ ಜೊತೆಗೆ ಚರ್ಚಿಸಿಯೇ ಮಾಡುವುದು ಒಳ್ಳೆಯದೇ ಹೊರತು, ಇದು ಮಕ್ಕಳ ಹತ್ರ ಏನೂ ಮಾತನಾಡದೆ ಮಕ್ಕಳನ್ನೆಲ್ಲ ಮಾಡಿಕೊಂಡು ಹೀಗೆ ಒಂದು ಅಂತರವನ್ನು ಸೃಷ್ಟಿ ಮಾಡಿಕೊಂಡು ಮಕ್ಕಳ ಮೇಲೆ ಈ ಥರದ ಆರೋಪ ಮಾಡುವುದಿದೆಯಲ್ಲ, ಇದು ಅಷ್ಟು ಒಳ್ಳೆಯ ಒಂದು ಆರೋಗ್ಯಕರ ಲಕ್ಷಣ ಅಲ್ಲ. ನನ್ನ ಮಾತಿನ ತಾತ್ಪರ್ಯ ಏನು ಅಂತಂದರೆ, ಶಿಕ್ಷಕರಾಗಲಿ ಹಿರಿಯರಾಗಲಿ ನಮ್ಮ ಯುವ ಸಮುದಾಯದ ಜೊತೆಗೆ ಒಂದು ಆರೋಗ್ಯಪೂರ್ಣ ಸಂವಾದವನ್ನು ಏರ್ಪಡಿಸಿಕೊಳ್ಳಬೇಕು ಅಂತ ಹೇಳುದು ನಾನು. ಒಂದು ಡಯಲಾಗು ಬೇಕು. ಇವತ್ತು ಡಯಲಾಗ್ ಇಲ್ಲ ಕುಟುಂಬಗಳಲ್ಲಿ, ಡಯಲಾಗ್ ಸಂವಾದವೇ ಇಲ್ಲ. ಸಂವಾದ ಇಲ್ಲದ ಒಂದು ಕುಟುಂಬ ಉಂಟಲ್ಲ, ಅಲ್ಲಿ ಸಮಸ್ಯೆಗಳೇ ಹೊರತು ಸಮಸ್ಯೆಗಳಿಗೆ ಪರಿಹಾರ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಮನೆಯ ನಾವೇ ಮಾತಾಡಿಕೊಳ್ಳುವ ಅಂತ ಹೇಳುವ ಸಂವಾದಗಳು, ಕಮ್ಯುನಿಕೇಶನ್ ಇಲ್ಲ. ಎಲ್ಲಿಂಟು ಹೊತ್ತು ಅಪ್ಪ ಮಕ್ಕಳಿಗೆ ಸಂವಾದ ಇಲ್ಲ, ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಅದಕ್ಕೆ ಬೇರೆ ಕಾರಣ ಇರ್ಬೋದು. ಹಾಗಾಗಿ ಬಹುಶಃ ಕ್ರಿಯೇಟಿವ್ ಎನ್ನುವ ಒಂದು ಕಾಲೇಜು ಈಗ ಆಧುನಿಕತೆ ಎನ್ನುವ ಒಂದು ಸಂಗತಿ ಉಂಟು ಮಾಡುವ ಈ ಅಂತರವನ್ನು ಕನಿಷ್ಠ ಕಡಿಮೆ ಮಾಡುವ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಒಂದು ಸೌಹಾರ್ದ ಸಂಬಂಧವನ್ನು ಏರ್ಪಡಿಸುವ, ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಪೋಷಕರ ನಡುವೆ ಒಂದು ಆರೋಗ್ಯಪೂರ್ಣ ಒಂದು ಸೌಹಾರ್ದ ಸಂಬಂಧವನ್ನು ಮರುಕಲ್ಪಿಸುವ, ಮರುಜೋಡಿಸುವ, ಮರುಸಂಯೋಜಿಸುವ, ಮರುಸೃಷ್ಟಿಸುವ ಒಂದು ಕೆಲಸವನ್ನು ಕ್ರಿಯೇಟಿವ್ ಕಾಲೇಜು ಪ್ರಾಮಾಣಿಕವಾಗಿ ಮಾಡ್ತದೆ ಅಂತ ಅಂದುಕೊಂಡಿದ್ದೇನೆ. ಈ ಕಾಲೇಜಿನ ಬಗ್ಗೆ ನಾನು ಅನೇಕ ಮಾತುಗಳು ಅಂದರೆ ಒಳ್ಳೆಯ ಮಾತುಗಳು, ಅನೇಕ ಒಳ್ಳೆಯ ಮಾತುಗಳನ್ನು, ಅನೇಕ ಪ್ರಶಂಸೆಯ ಮಾತುಗಳನ್ನು ನಾನು ಕೇಳಿದ್ದೇನೆ. ನಾನು ಈವರೆಗೆ ಕ್ರಿಯೇಟಿವ್ ಕಾಲೇಜಿಗೆ ನಾನು ಬಂದಿಲ್ಲ, ಇವತ್ತು ಮೊದಲ ಬಾರಿಗೆ ನಾನು ಬರ್ತಾ ಇದ್ದೇನೆ. ಆದರೆ ನಾನು ಅಶ್ವಥ್ ಅವರ ಜೊತೆಗೆ ಹೀಗೆ ಮಾತನಾಡುವಾಗ ಈ ಕಾಲೇಜಿನ ಇವರಿಗೊಂದು ವ್ಯವಹಾರ ಅಲ್ಲ, ಇದು ವ್ಯವಹಾರದ ಹಾಗೆ ನನಗೆ ಕಾಣುವುದಿಲ್ಲ. ಪುಸ್ತಕ ಮನೆ ಆಗಲಿ ಶಿಕ್ಷಣ ಆಗಲಿ ಒಂದು ವ್ಯವಹಾರ ಅಲ್ಲ. ಅದಕ್ಕೆ ಆ ಪದ ಬಳಸಿದ್ದೆ ನಾನು. ಅದು ಉಂಟು, ಆದರೆ ವಾಣಿಜ್ಯ ಉಂಟು, ಅದರೊಟ್ಟು ಒಂದು ವಾಣಿಜ್ಯೇತರ ಒಲವು ಉಂಟು. ಇದೊಂದು ಮಾದರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಂದು ಹದವಾದ, ಒಂದು ಹಿತವಾದ ರೀತಿಯಲ್ಲಿ ಅದು ಕೂಡ PUC ಮಕ್ಕಳನ್ನು ಜೊತೆಗಿಟ್ಟುಕೊಂಡು ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ, ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಹರೇ, ಬುದ್ಧಿವಂತರೇ, ಆಸಕ್ತಿ ಇರುವವರೇ
ಒಳ್ಳೆಯವರೇ ಅಂತ ಈ ನೆಲೆಗಟ್ಟಲ್ಲಿ ಭಾವಿಸಿಕೊಂಡು ಮಾಡುವ ಕೆಲಸ ಏನಿದೆ ಇದು ನಾನು ಪುಸ್ತಕ ಮನೆಯ ಮಾದರಿ ಹೇಳಿದೆ. ಬಹುಶಃ ಕ್ರಿಯೇಟಿವ್ ಕಾಲೇಜು ಕೂಡ ಅಂತ ಒಂದು ಹೊಸ ಮಾಡೆಲ್ ಒಂದನ್ನು, ಒಂದು ಶಿಕ್ಷಣ ಮಾದರಿಯೊಂದನ್ನು ಕ್ರಿಯೇಟಿವ್ ಸಂಸ್ಥೆ ಕೊಡುವುದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಆರಂಭದ ಹೆಜ್ಜೆ ಎಷ್ಟು ವರ್ಷ ಆಯ್ತೀಗ? ಬರೀ ಕಾಲೇಜ್ ಸ್ಟಾರ್ಟ್ ಆಗಿ 5 ವರ್ಷ ಆದದ್ದು. ಇನ್ನೂ ಒಂದು ಪರಂಪರೆ ಸಿದ್ಧ ಆಗಬೇಕಾಗಿದೆ. ಸಾಮಾನ್ಯ ಒಂದು ಪರಂಪರೆ ಟ್ರೆಡಿಷನ್ ಹೇಳುವಾಗ ಒಂದು 20-25 ವರ್ಷ ಹೇಳ್ತಾರೆ, ಒಂದು ತಲೆಮಾರು ಅಂತ ಹೇಳ್ತಾರೆ. ಆಗಲಿ 5 ವರ್ಷದಲ್ಲಿ ಇದರ ಲಕ್ಷಣ ಗೊತ್ತಾಗುತ್ತದೆ, ಈ ಸಂಸ್ಥೆಯ ಲಕ್ಷಣ ಯಾವ ಕಡೆಗೆ ಸಾಗುತ್ತದೆ ಅಂತ. ಸಾಧಾರಣ ಎಷ್ಟೋ ಕಾಲೇಜುಗಳು ಅವರ ವಾರ್ಷಿಕ ಸಂಚಿಕೆ ತರುವುದಕ್ಕೂ ಹಿಂದೆ ತಾಕ್ತಾ ಇದ್ದಾರೆ. ನಾಗತ್ ಹೇಳಿ ಅವರೇ, ಒಂದು ಕಾಲೇಜಿನ ವಾರ್ಷಿಕ ಸಂಚಿಕೆ ಹಿಂದೆ ಹಾಕ್ತಿರುವ ಕಾಲೇಜಿನಲ್ಲಿ ನಾವೊಂದು ಪುಸ್ತಕ ಮನೆ ಅಂತ ಮಾಡ್ತಾ ಇದ್ದೇವೆ ಅಂತ ಹೊರಟುದುಂಟಲ್ಲ, ಇದೊಂದು ಅತ್ಯಂತ ವಿಶಿಷ್ಟವಾದ ಒಂದು ಪರಿಕಲ್ಪನೆ ಅಂತ ಭಾವಿಸಿಕೊಂಡು ಇಷ್ಟು ಮಾತುಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಇನ್ನು ಕೆಲವು ಸಂಗತಿಗಳಿವೆ. ಬಹುಶಃ ನೀವೆಲ್ಲ ಕಾಯ್ತಾ ಇರುವುದು ನನಗೆ ಗೊತ್ತಿರುವ ಹಾಗೆ ನಾಗತಿಹಳ್ಳಿ ಅವರ ಮಾತುಗಳಿಗೆ ಅಂತ ನನಗೆ ಸ್ಪಷ್ಟ ಇದೆ. ಹಾಗಾಗಿ ಅದಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೇನೆ. ಮತ್ತು ಬಹಳ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡ ತಮಗೆ ಮತ್ತು ನನ್ನ ಮಾತುಗಳನ್ನು ಕೇಳಿರುವ ತಮಗೆಲ್ಲರಿಗೂ ಪ್ರೀತಿಯಿಂದ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.